ಪತ್ರಿಕಾಗೋಷ್ಠಿ ಉದ್ದೇಶ ಏನಂದರೆ, ಖಂಡಿತವಾಗಲೂ ನಾನು ಮೊದಲಿಗೆ ಏನು ಹೇಳ್ತೀನಿ, JDS ಅಲ್ಲಿ ನಾನು ಇದ್ದಾಗ ಇವತ್ತು ಕಾಂಗ್ರೆಸ್ಗೆ ಏಕೆ ಬಂದೆ ಅಂತ ಅನಿಸ್ತು. ನೆನ್ನೆ ಮಾತಾಡಿರ್ತಕ್ಕಂಥ ಕಾಂಗ್ರೆಸ್ ಮುಖಂಡರು ಏನು ಮಾತಾಡಿದ್ದಾರೆ, ಅದಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ಯಾಕೆ ಬಂದೆ ಅಂತ ನನಗನ್ನಿಸ್ತು. ಯಾಕಂದರೆ ಕಾಂಗ್ರೆಸ್ಸವರು ನೆನ್ನೆ ಕೂತು ಮಾತಾಡಿರ್ತಕ್ಕಂಥವ್ರು. ಈಗ ನೆನ್ನೆ ಪತ್ರಿಕಾಗೋಷ್ಠಿ ಕದಿರ್ತಕ್ಕಂಥದ್ದು ಅವರು ಏಕವಚನದಲ್ಲಿ ಮಾತಾಡಿದ್ದಾರೆ, ನಾವು ಮಾತಾಡಲ್ಲ. ಭರಣಿ ವೆಂಕಟೇಶ್ ಅಣ್ಣರಾಗ್ಬೋದು, DCC ಮೋಹನ್ ರೆಡ್ಡಿ ಅಣ್ಣ ಆಗ್ಬೋದು, ಆವಲ್ ರೆಡ್ಡಿ ಅಣ್ಣವ್ರು ಆಗ್ಬೋದು, ನಮ್ಮ ಮಿಲ್ಟನ್ ವೆಂಕಟೇಶ್ ಅಣ್ಣವ್ರು ಆಗ್ಬೋದು, ಕಾಕಲ್ ಸಿಂಗ್ ರಾಜಣ್ಣವ್ರು ಆಗ್ಬೋದು, ನಮ್ಮ ಯಾರು ಶಂಕರಣ್ಣವ್ರು ಆಗ್ಬೋದು, ಮತ್ತು ಅವರೊಟ್ಟಿಗೆ ಇರ್ತಕ್ಕಂಥ ಎಲ್ಲ ಅಣ್ಣಂದರು ನೆನ್ನೆ ಮಾತಾಡಿರ್ತಕ್ಕಂಥದ್ದು ಎಷ್ಟು ಗೌರವವಾಗಿ ಮಾತಾಡಿದ್ದಾರೆ, ಎಷ್ಟು ಪಕ್ಷದ ಗೌರವ ಕೊಟ್ಟಿದ್ದಾರೆ. ನೀವು ಯಾವ ಪಕ್ಷ ಅಣ್ಣ? ತಾವು ದಯವಿಟ್ಟು ಉತ್ತರ ಕೊಡಿ. ನೀವು ಯಾವ ಪಕ್ಷದವರು? ನಿಮ್ಮ ಇದರಲ್ಲಿ ನೀವೇ ಓಡಿಸ್ಕೊತೀರಾ? ನಾವು ಹೇಳೋದು ಬೇಡ, ನಿಮ್ಮ ಇದರಲ್ಲಿ ನೀವೇ ಓಡಿಸ್ಕೊಂಡು ಮಾತಾಡ್ತೀರಾ? ಎಲ್ಲ ಹಿರಿಯರಿದ್ದೀರಿ, ಎಲ್ಲ ಅಧಿಕಾರಿಗಳು ತಗೊಂಡಿದ್ದೀರಿ. TAPMC ಸೊಸೈಟಿ ಮಾಜಿ ಅಧ್ಯಕ್ಷರಿದ್ದೀರಿ, ಮಿಲ್ಕಿನಿ ನೀವು 2ನೇ ಬಾರಿ ಆಗಿದ್ದೀರಿ, ಮತ್ತು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಮತ್ತು ಈಗ ನಾಮಿನಿ ಸದಸ್ಯರಾಗಿದ್ದೀರಿ. ಎಲ್ಲ ನೀವು ಪಕ್ಷದಲ್ಲಿ ಇದ್ದೀರಲ್ವಾ? ನೀವು ಪಕ್ಷದ ಜನಪ್ರತಿನಿಧಿಗಳಲ್ವಾ? ಸಂಘಟನೆ ನಿಮ್ಮ ಮಾಡೋಕ್ಕೆ ನಿಮ್ಗೆ ಅರ್ಹತೆ ಇಲ್ವಾ? ನೀವು ಸಂಘಟನೆ ನೀವು ಮಾಡ್ಬೋದಲ್ವಾ? ಪಕ್ಷದ ಸಂಘಟನೆ ಅಂತಂದರೆ ನೀವು ಕಾರ್ಯಕರ್ತರಿಂದ ಹಿಡಿದು ಪದಾಧಿಕಾರಿಗಳಿಂದ ಹಿಡಿದು ಜನಪ್ರತಿನಿಧಿಗಳು ಮಾಡ್ಬೋದು. ನೀವು ಜನಪ್ರತಿನಿಧಿಗಳಲ್ವಾ? ನೆನ್ನೆ ಮಾತಾಡಿರ್ತಕ್ಕಂಥದ್ದು ನಮಗೆಲ್ಲ ಶೇಮ್ ಆಗ್ತದೆ. ಇವತ್ತು ಪತ್ರಿಕಾಗೋಷ್ಠಿ ನಾವು ಕರೆದಿರೋದು ಖಂಡಿತವಾಗಲೂ ಒಂದು ನಿಮಗೆಲ್ಲ ಶೇಮ್ ಆಗಲಿ ಅಂತ ಕರೆದಿಲ್ಲ. ನಾವು ನಿಮಗೆಲ್ಲ ಗೌರವ ತರಬೇಕು ಅಂತ ಮಾಡಿದ್ದೀವಿ. ತಾಲೂಕು ಜವಾಬ್ದಾರಿ ನಿಮ್ಗೆ ಕೊಡಬೇಕು ಅಂತ ಮಾಡಿದ್ದೀವಿ. ಯಾರಿಗೆ ನಮ್ಮ ಶಾಸಕರ ಮೇಲೆ ಆಪಾದನೆ ಮಾಡ್ತೀರಲ್ವ ನೀವು, ಯಾರಿಗೆ ಅಗೌರವ ಥರ ಮಾಡಿದ್ದಾರೆ ತೋರಿಸಿ, ಯಾರನ್ನ ಒಬ್ಬರನ್ನ ಮಾಡಿ. ನೀವು ಅಷ್ಟು ಜನ ಯಾವ್ದಾನ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ? ನೀವು ಅವ್ರನ್ನ ಶಾಸಕರನ್ನ ಯಾವ್ದಾನ ಒಂದು ಕಾರ್ಯಕ್ರಮಕ್ಕೆ ಕರೆದು ಅವ್ರು ಬಂದಿಲ್ಲ ಅಂದರೆ ತಾವು ದಯವಿಟ್ಟು ಅವ್ರ ಮೇಲೆ ಆಪಾದನೆ ಮಾಡಿ, ನಾವಿಲ್ಲ ಅಂತ ಹೇಳಲ್ಲ. ಇಲ್ಲ ನೀವು ಯಾವ್ದಾನ ಕೆಲಸ ತಗೊಂಡಾಗ ಅವ್ರ ಹತ್ರ ಹೋಗಿ ನನ್ನ ಕೈಯಲ್ಲಿ ಆಗಲ್ಲ ಮಾಡಿಕೊಡಲ್ಲ ಅಂತಂದರೆ ತಾವು ಆಪಾದನೆ ಮಾಡಿ, ನಾನು ಬೇಡ ಅಂತ ಹೇಳಲ್ಲ. ನೀವು ಶಾಸಕರಿಗೆ ಅವಮಾನ ಮಾಡಿಲ್ವಾ? ಪೆರೇಸನ್ದಲ್ಲಿ ಬರ್ತ್ಡೇ ಮಾಡಿದಾಗ ಶಾಸಕರ ಫೋಟೋ ಇತ್ತಾ? ಯೋಚನೆ ಮಾಡಿ. ಮಾತಾಡೋದಕ್ಕೆ ಮುಂಚೆ ತಾವು ದಯವಿಟ್ಟು ಎಲ್ಲ ಅಣ್ಣಂದ್ರಿದ್ದೀರಿ, ವಯಸ್ಸಲ್ಲಿ ದೊಡ್ಡವರಿದ್ದೀರಿ, ನಿಮ್ಮಗಳ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಥರ ನಾವು ಯಾರೂ ಮಾತಾಡಲ್ಲ. ಖಂಡಿತವಾಗಲೂ ಪಕ್ಷದ ಬಗ್ಗೆ ಮಾತಾಡಬೇಕು. ನೀವು ಅದೇ ಪಕ್ಷದಲ್ಲಿದ್ದೀರಿ. ಈಗ ಗೆದ್ದಿರೋದು ನೀವು ಯಾವ ಪಕ್ಷದಲ್ಲಿ ಗೆದ್ದಿದ್ದೀರಿ? ನಿಮ್ಗೆ ಯಾವ ಪಕ್ಷ ಸ್ಥಾನಮಾನ ಕೊಟ್ಟಿದೆ? ಅದೇ ಪಕ್ಷಕ್ಕೆ ನಾವು ನಮ್ಮ ತಾಯಿಗೆ ನಾವು ಅನ್ಯಾಯ ಮಾಡಿಕೊಂಡ್ರೆ, ಪತ್ರಿಕಾಗೋಷ್ಠಿ ಮಾಡಿ ಬಜಾರಲ್ಲಿಟ್ಟರೆ, ಸಂತೆಯಲ್ಲಿ ಸೀರೆ ಬಿಚ್ಚಾಕಿದ್ರೆ ಎಲ್ಲೋ ಸುತ್ತಕೊಂಡ್ರೆ ಏನು ಸುಖ ಬಂತು? ತಾವು ದಯವಿಟ್ಟು ನಾನು ಹೇಳ್ತಾ ಇರ್ತಕ್ಕಂಥ ಉದ್ದೇಶ, ನೀವು ಜಿಲ್ಲಾಧ್ಯಕ್ಷರಾಗಲಿ, ತಾಲೂಕು ಅಧ್ಯಕ್ಷರಾಗಲಿ, ಮತ್ತು ನಮ್ಮ ಹೋಬಳಿ ಘಟಕದ ಅಧ್ಯಕ್ಷರಾಗಲಿ, ಖಂಡಿತವಾಗ್ಲೂ ಈಗಾಗಲೇ ನಾವು ಪಕ್ಷದ ಕಚೇರಿಗೆ ಎಲ್ಲ ಮುಖಂಡರಿಗೆ ನೀವು ಮಾತಾಡಿರ್ತಕ್ಕಂಥ ಕ್ಲಿಪ್ಸ್ ಆಗ್ಬೋದು, ನೀವು ಮಾತಾಡಿರ್ತಕ್ಕಂಥ ವಿಡಿಯೋ ಆಗ್ಬೋದು, ಯಾವ ರೀತಿ ಮಾತಾಡಿದ್ದೀರಿ, ಯಾವ ರೀತಿ ಏಕವಚನ ಮಾತಾಡಿದ್ದೀರಿ, ಯಾವ ರೀತಿ ಬೈದಿದ್ದೀರಿ, ಯಾವ ರೀತಿ ಹೊಗಳಿದ್ದೀರಿ, ನಿಮ್ಮನ್ನೆಲ್ಲ ನೋಡಿಬಿಟ್ಟಿದ್ದೀವಿ. ಅದನ್ನೆಲ್ಲ ನಾವು ಹೈಕಮಾಂಡ್ಗೆ ಕೊಟ್ಟಿದ್ದೀವಿ. ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಿಗೂ, ತಾಲೂಕು ಅಧ್ಯಕ್ಷರಿಗೆ ಮತ್ತು ಹೋಬಳಿ ಘಟಕ ಅಧ್ಯಕ್ಷರಿಗೂ ಸಹ ಬರವಣಿಗೆ ಮುಖಾಂತರ ಸಹ ಕೊಟ್ಟಿದ್ದೀವಿ. ಇದೇ ರೀತಿ ಪಕ್ಷದಲ್ಲಿ ತಾವು ಇದೇ ರೀತಿ ನಡ್ಕೊಳ್ತಾ ಇದ್ದರೆ ಖಂಡಿತವಾಗಲೂ ನಮ್ಮ ಪಕ್ಷದ ಮುಖಂಡರು ಒಂದು ತೀರ್ಮಾನ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಆ ರೀತಿ ನೀವು ಇತ್ತಂದರೆ, ನೀವು ಈಗ ನೆನ್ನೆ ಮಾತಾಡಿರ್ತಕ್ಕಂಥ ಇದ್ದರೆ ನೀವು ಯಾವ ಪಕ್ಷ ಅಂತ ಫಸ್ಟ್ ಹೇಳಿ. ನೀವು ಯಾವ ಪಕ್ಷದವರು ಅಂತ ಹೇಳಿ. JDS ಪಕ್ಷನಾ, BJP ಪಕ್ಷನಾ, CPM ಪಕ್ಷನ ಹೇಳಿ. ನೀವು ವರ್ಕ್ಸ್ ಬಗ್ಗೆ ಮಾತಾಡ್ತೀರಿ, ಕೆಲಸದ ಬಗ್ಗೆ ನೀವು ಮಾತಾಡ್ತೀರಿ. ಕೆಲಸದ ಬಗ್ಗೆ ಗುದ್ಲಿ ಪೂಜೆ ಯಾರು ಮಾಡಿದ್ದಾರೆ? ಕೆಲಸ ಯಾರು ಮಾಡಿದ್ದಾರೆ? ಈಗ ಯಾರ ಅವಧಿಯಲ್ಲಿ ಬರುತ್ತೆ? ಈಗ ನಾವು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದೀನಿ, ನನ್ನ ಅವಧಿ ಮುಗಿದ ಮೇಲೆ ಯಾರು ಹೊಸ ಮೆಂಬರ್ ಬರ್ತದೆ ಅವರ ಒಂದು ವರ್ಕ್ ಅಭಿವೃದ್ಧಿ ಹೋಗ್ತಾ ಇರ್ತದೆ. ವರ್ಕ್ ಸಮೇತ ನೀವು ಕೋಟಿಗಳು ಕೆಲಸ ಮಾಡ್ಕೊಬೇಕಾದ್ರೆ ಮಾಡಿಸ್ಬೇಕಾದ್ರೆ ನಮ್ಮ ರೋಡ್ಗೆ ಶಾಸಕರು ಹಾಕಿದ್ರು, ನಮ್ಮ ರಸ್ತೆನ ಶಾಸಕರ ಅಭಿವೃದ್ಧಿ ಮಾಡಿದ್ರು ಅಂತ ಹೊಗಳಬೇಕಾದಾಗ ಇದನ್ನ ನೀವು ಅವಾಗಲೇ ನೀವು ವರ್ಕ್ ಇಲ್ಲ ತಾನೇ ದಾಖಲೆ, ನೀವು ಬರೀ ಹೇಳ್ತಿರಲ್ಲ ದಾಖಲೆಗಳು ಸಮೇತ ತರ್ತೀವಿ ಅಂತೇಳಿ. ಯಾರ್ಯಾರ ಅವಧಿಯಲ್ಲಿ ವರ್ಕ್ ಆಗಿದೆ ಅಂತ ಆಗೋಣ. ಆ ರೀತಿ ಆದರೆ ಇದುವರೆಗೂ ಶಾಸಕರು ₹1 ಕೊಟ್ಟಿಲ್ವಾ? ಬೇರೆ ಬಾಗೇಪಲ್ಲಿ ಕೊಟ್ಟಿದ್ದಾರಾ, ಗೌರಿಬಿದನೂರು ಕೊಟ್ಟಿದ್ದಾರಾ, ಗುಡಿಬಂಡಕ್ಕೆ ಕೊಟ್ಟಿದ್ದಾರಾ, ಶಿಲ್ಘಟ್ಟಕ್ಕೆ ಕೊಟ್ಟಿದ್ದಾರೆ, ಚಿಂತಾಮಣಿಗೆ ಕೊಟ್ಟಿದ್ದಾರೆ, ಚೇಳೂರಿಗೆ ಕೊಟ್ಟಿದ್ದಾರೆ, ಮಂಚನಹಳ್ಳಿಗೆ ಕೊಟ್ಟಿದ್ದಾರೆ. ಮಂಚನಹಳ್ಳಿ ನಮ್ಗೆ ಬಿಡಿ, ನಮ್ಮದು ಎಲೆಕ್ಷನ್ ಚುನಾವಣೆ ಬಂದ ತಕ್ಷಣ ಇವರ ಅನುದಾನ ಯಾವ ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ ತಾವು ಹೇಳ್ಬೇಕಲ್ವ? ಇರ್ತಕ್ಕಂಥ ವಿಚಾರದಲ್ಲಿ ತಾವು ಹೇಳ್ತಕ್ಕಂಥ ವಿಚಾರದಲ್ಲಿ ಪಕ್ಷದ ಬಗ್ಗೆ ಮಾತಾಡಬೇಕಾದಾಗ ಎಲ್ಲ ಅಣ್ಣಂದರನ್ನ ಕೈ ಮುಗಿದು ಮನವಿ ಮಾಡ್ತೀನಿ, ಗೌರವಯುತವಾಗಿ ಪಕ್ಷದ ಬಗ್ಗೆ ಮಾತಾಡಿ. ಅಗೌರವವಾಗಿ ಮಾತಾಡಿದ್ರೆ ನಮ್ಮನ್ನು ನಾವು ಬೈಕೊಂಡಂಗೆ. ನೀವು ಕಾಂಗ್ರೆಸ್ನವರೇ, ಹಂಗಾದ್ರೆ ಶಾಸಕರು ಈಗೇನು ಚುನಾವಣೆಯಲ್ಲೂ ಪ್ರಚಾರಕ್ಕೆ ಹೋಗ್ತಾ ಇಲ್ವಾ? ದಾವಣಗೆರೆಯಲ್ಲಿ ನೀವು ಪ್ರಚಾರ ಮಾಡಿದ್ವು ಕಾಂಗ್ರೆಸ್ಸವರು. ಎಷ್ಟು ಪ್ರಚಾರ ಮಾಡಿದಿರಿ ನೀವು? ಎಷ್ಟು ತಂಡ ತಗೊಂಡೋಗಿದ್ದೀರಿ? ಎಷ್ಟು ಜನ ಕರ್ಕೊಂಡೋಗಿದ್ದೀರಿ? ಯಾರ್ಯಾರು ಕರ್ಕೊಂಡೋಗಿದ್ದು ದಾವಣಗೆರೆ ಪ್ರಚಾರಕ್ಕೆ? ಕಾಂಗ್ರೆಸ್ ತಾನೇ ನೀವೆಲ್ಲ ಜನಪ್ರತಿನಿಧಿಗಳೇ, ಕೂತಿರೋರೆಲ್ಲ ಜನಪ್ರತಿನಿಧಿಗಳೇ. ಗ್ರಾಮ ಪಂಚಾಯತಿ ಮೆಂಬರ್ ಆಗ್ಬೋದು, ಕೌನ್ಸಿಲರ್ ಆಗ್ಬೋದು, ಮಿಲ್ಕ್ ಯೂನಿಯನ್ ಆಗ್ಬೋದು, ZPಗಳಾಗ್ಬೋದು. ನೀವು ಯಾವ ಕ್ಷೇತ್ರಕ್ಕೆ ಹೋಗಿ ಮೊನ್ನೆ ಬೈ ಎಲೆಕ್ಷನ್ ಆದಾಗ ಎಲ್ಲೆಲ್ಲಿ ಕ್ಯಾನ್ವಾಸ್ ಮಾಡಿದಿರಿ? ಯಾವ ಜವಾಬ್ದಾರಿಯನ್ನು ಹೊತ್ಕೊಂಡಿದ್ದೀರಿ ತಾವೆಲ್ಲ? ಪಕ್ಷದ ಬಗ್ಗೆ ನೀವೇ ಸಂಘಟನೆ ಮಾಡಿದಿರಿ.
ಯಾವಾಗಲೂ ಬಯ್ಯೋ ಕಾರ್ಯಕ್ರಮ ಹೊರತು